ಗಿಲ್ಲಿ ಅನ್ನೋವಂಥವ್ರು ಗೆಲ್ಲಕ್ಕೆ ಕಾರಣ ಅವ್ರ ಟ್ಯಾಲೆಂಟೇ ಇರ್ಬೋದು, ಆದರೆ ಅವ್ರ ಹಿಂದ್ಗಡೆ ಒಂದು ಶಕ್ತಿ ಇದೆಯಲ್ಲ ಅದು ದರ್ಶನ್ ಅಂತ ನನಗನ್ಸುತ್ತೆ. ಯಾಕಂದರೆ ಏನ್ರಿ 37 ಕೋಟಿ ವೋಟ್ಸ್ ಅಂದ್ರೆ ತಮಾಷೆನಾ ಸರ್? ಓನ್ಲಿ ಬಿಕಾಸ್ ಆಫ್ ದರ್ಶನ್ ಫ್ಯಾನ್ಸ್. ಇಲ್ಲಂದ್ರೆ ಇದೆಲ್ಲ ಸಾಧ್ಯವಿಲ್ಲ. ಇದೆಲ್ಲ ಮ್ಯಾಜಿಕ್ ಅಂದ್ರೆ ಅಲ್ಲಿಂದನೇ ಸಾಧ್ಯ ಅನ್ನೋದು ಅನಲೈಸ್ ನೋಡಿ ನೀವು. ನಮಸ್ಕಾರ ಸರ್. ನಿಮ್ಮ ಜೊತೆ ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿದೀವಿ, ಅಂದ್ರೆ ಕಾನೂನಿಗೆ ಸಂಬಂಧಪಟ್ಟಂಥದ್ದು. ಸೊ ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದಾಗ ನೀವು ನೋಡಿರ್ತೀರಿ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ವಿನ್ನರ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ನಾನು 2012-13 ಆಗಲ್ಲ ಕಂಟಿನ್ಯೂಸ್ ಡೈಲಿ ಕುಂತ್ಕೊಂಡು ಬಿಗ್ ಬಾಸ್ ನೋಡ್ತಿದ್ವಿ ಸರ್. ಖಂಡಿತವಾಗ್ಲು ಫಸ್ಟ್ ಸೀಸನ್, ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ಕೆಲಸದ ಒತ್ತಡದ ಮೇಲೆ ಈಗ ನಿಜವಾಗ್ಲೂ ಯಾವಾಗ ನಡೆಯುತ್ತೆ ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಬಟ್ ಮಕ್ಕಳು ಎಲ್ಲ ನೋಡ್ತಾ ಇರ್ತಾರೆ. ನಾನು ಹೇಳುವಂಥದ್ದು ಗಿಲ್ಲಿ ಅನ್ನೋವಂಥವ್ರು ಗೆಲ್ಲಕ್ಕೆ ಕಾರಣ ಅವ್ರ ಟ್ಯಾಲೆಂಟೇ ಇರ್ಬೋದು, ಆದರೆ ಅವ್ರ ಹಿಂದ್ಗಡೆ ಒಂದು ಶಕ್ತಿ ಇದೆಯಲ್ಲ ಅದು ದರ್ಶನ್ ಅಂತ ನನಗನ್ಸುತ್ತೆ. ಯಾಕಂದರೆ ಡೆವಿಲ್ ಸಿನಿಮಾ ಬಂದ ನಂತರ ಗಿಲ್ಲಿಯ ಒಂದು ಏನು ಆ ದರ್ಶನ್ ಅವರ ಫ್ಯಾನ್ಗಳು, ಅಭಿಮಾನಿಗಳಿದ್ರಲ್ಲ, ಎಲ್ಲರ ಆಶೀರ್ವಾದ ಈ ಥರ ಮೇಲೆ ಬರುತ್ತೆ. ಸೊ ಬಿಕಾಸ್ ಈ ವೈಬ್ ಇದೆಯಲ್ಲ, ನಾವು ಹೇಳಿದ್ನಲ್ಲ, ನಾನು ಫಸ್ಟ್ ಹೇಳಿದ್ನ ನಾನು ನೋಡೇ ಇಲ್ಲ ಆಮೇಲೆ ನೋಡಿದೆ ಅಂತ ಹೇಳಿದ್ನಲ್ಲ ಸರ್. ಯಾಕೆ ನೋಡಿದ್ವಿ ಅಂದರೆ ಸಡನ್ ಆಲ್ ಆಫ್ ಸಡನ್ ಯಾರೋ ಹೋಟ್ಲು ಮುಂದೆ ಹೋದ್ರು ಈ ಬೋರ್ಡು ದರ್ಶನ್ ಅವ್ರ ಬೋರ್ಡು ಅಂದಾಗ ಅವಾಗ ದೆನ್ ವಿ ಸ್ಟಾರ್ಟೆಡ್ ಅನಲೈಸ್. ಈ ಥರ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಈ ರೀತಿಯಲ್ಲಿ ಆಗಕ್ಕೆ ಸಾಧ್ಯವಿಲ್ಲ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದರ್ಶನ್ ಅವರ ಒಂದು ಕೃಪಾ ಕಟಾಕ್ಷನ, ಅಥವಾ ಅವ್ರಿಗೆ ಮಾತಾಡಿಲ್ಲ ಅಂದ್ರೂ ಕೂಡ ಅವ್ರ ವೈಬು, ಆ ಪವರ್ ಇದೆಯಲ್ಲ, ಆ ಶಕ್ತಿ ಒಂದು ಇವ್ನು ನಮ್ಮ ಅನ್ಕೊಂಡ್ರೋ ಅನ್ನೋ ಒಂಥರ ಎಲ್ಲೊಂದು ಕಡೆ ಮೆಸೇಜ್ ಕೊಟ್ಟಂಗೆ ಆಯ್ತೇನೋ. ಹಾಗಾಗಿ ಗಿಲ್ಲಿ ಅಲಿಯಾಸ್ ನಟರಾಜ್ ಅವ್ರಿಗೆ ಈ ರೀತಿಯಾದ ಒಂದು ಗೆಲುವು ಮತ್ತೆ ಅಭಿಮಾನ. ಗೆಲುವು ಕಾಮನ್ ಸರ್, ಬಟ್ ಅಭಿಮಾನ ಬಂತಲ್ಲ, ಇಟ್ ಇಸ್ ಏನ್ರಿ 37 ಕೋಟಿ ವೋಟ್ಸ್ ಅಂದ್ರೆ ತಮಾಷೆನಾ ಸರ್? 37 ಕೋಟಿ ಹಿಂದಿನ ದಿನ ಈಗ ಓವರ್ 55 ಕೋಟಿ ಮೀರಿ ಮತ್ತೆ ತಮಾಷೆನಾ? ಓನ್ಲಿ ಬಿಕಾಸ್ ಆಫ್ ದರ್ಶನ್ ಫ್ಯಾನ್ಸ್. ಇಲ್ಲಾಂದ್ರೆ ಇವೆಲ್ಲ ಸಾಧ್ಯವಿಲ್ಲ. ಇದೆಲ್ಲ ಮ್ಯಾಜಿಕ್ ಅಂದ್ರೆ ಅಲ್ಲಿಂದನೇ ಸಾಧ್ಯ ಅನ್ನೋದು ನನ್ನ ಅನಲೈಸ್ ನೋಡಿ ನೀವು. ಯಾವುದು ಕೂಡ ಆಗ್ದಿರುವಂಥದ್ದು ಆಲ್ ಆಫ್ ಸಡನ್ ಹಿಂಗೆ ಆಗ್ಬಿಡಕ್ಕೇನಲ್ಲ. ಗಿಲ್ಲಿನೂ ಕೂಡ ಗೆಲ್ತಾ ಇದ್ರೇನು, ಬಟ್ ಈ ಐ ಡೋಂಟ್ ನೋ ಅದು ಖಂಡಿತ ಇಲ್ಲ. ಗೆಲುವಿಗೆ ಅವ್ರ ಸಪೋರ್ಟ್ ಇಲ್ಲದ್ರೆ ಸರ್ ಗೆಲ್ಲಕ್ಕೂ ಸರಿ ಆಗ್ತಿರಲಿಲ್ಲ. ಬಿಕಾಸ್ ಇಟ್ ವಾಸ್ ವೆರಿ ಟಫ್. ಯಾಕೆಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಸರ್ ಗೆದ್ದಿರೋದು, ನಾನಂತಿದ್ದು ಒಪ್ಕೊಂತೀನಿ. ಎಲ್ಲರೂ ಟ್ಯಾಲೆಂಟೇ ಇದ್ರು, ಎಲ್ರಿಗೂ ಒಂಥರ ಟ್ಯಾಲೆಂಟೇ. ಅದು ಒಂದು ಆಟ, ಒಂದು ಎಂಟರ್ಟೈನ್ಮೆಂಟ್, ಒಂದು ಇದು ಮಾಡುವಂಥದ್ದು. ಅವ್ರಿಗೆ ಆದ ಒಂದು ಗ್ರಾಮೀಣ ಪ್ರತಿಭೆ ಸ್ಟೈಲ್ ಇದ್ರು ಕೂಡ ಆ ರೀತಿ ಎಷ್ಟೊಂದು ಜನ ಇದ್ರು. 12ನೇ ಸೀಸನ್ ಎಷ್ಟೋ ಜನ ಇದ್ರು. ಯಾಕೆ ಯಾರಿಗೂ ಕೂಡ ಈ ರೀತಿ ಅಲ್ಲ. ಮದ್ದೂರಲ್ಲಿ ಪೂರ್ತಿ ರೋಡ್ ಬ್ಲಾಕ್, ಆ ಒಂದು ಮೆರವಣಿಗೆ. ರಜತ್ ಅವರು ಅದೇ ಮಂಡ್ಯದವರು ಏನು ತುಂಬಾ ಬಲಿಷ್ಠವಾಗಿರುವಂಥವ್ರು, ಸೌಕರ್ಯರು, ಶ್ರೀಮಂತರು, ಯಾರಿಗೂ ಸಿಗ್ಲಿಲ್ಲ. ಇಡೀ 12 ಸೀಸನ್ ಯಾರಿಗೂ ಸಿಕ್ಕಿಲ್ಲ. ಆ ಒಂದು ಈ ಹುಡುಗಂಗೆ ಸಿಕ್ಕಿರೋದು, ಗಿಲ್ಲಿಯವ್ರಿಗೆ ಸಿಕ್ಕಿರೋದ್ರಿಂದ ಖಂಡಿತವಾಗ್ಲೂ ದರ್ಶನ್ ಇದ್ದಾನೆ ಸರ್. ಇದೇನೇನು ಇಲ್ಲ. ದರ್ಶನ್ ಅವ್ರ ಫ್ಯಾನ್, ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ. ಅವ್ರು ಹಿಂಗಂದ್ರೆ ನೋಡಿ ಇದು ಇದೆ. ಅದಕ್ಕೆ ಹೇಳೋದು ಸರ್, ಇಟ್ಸ್ ನಾಟ್ ಸೋ ಸಿಂಪಲ್. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಇದನ್ನ ಈ ಗೆಲುವು ಮಾತ್ರ ಅವರಿಂದಾನೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಂದ್ರೆ ನೀವು ಹೇಳ್ತಾ ಇದ್ರಿ, ಈಗ ದರ್ಶನ್ ಅವರ ಅಭಿಮಾನಿಗಳು ಒಂದು ಸಲ ಒಬ್ಬರನ್ನ ಗೆಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮ್ಯಾಜಿಕ್ ಇದು. ಹೆಂಗೆಂದ್ರೆ ಅಂದ್ರೆ ನಾವು ಅನ್ಕೊಂಡಿದ್ವಲ್ಲ, ದರ್ಶನ್ ಫ್ಯಾನ್ಸ್ ಹುಚ್ಚರು ಅಥವಾ ಇದು ಅಂತೀವಲ್ಲ, ಅಭಿಮಾನದ ಹುಚ್ಚು ಸರ್. ಆಮೇಲೆ ಅಭಿಮಾನ ಅನ್ನುವಂಥದ್ದು ಪದ ಇದೆಯಲ್ಲ, ಅದು ಬರೀ ಪದಕ್ಕೆ ಬಳಕೆ ಆಗಲ್ಲ. ನಾವು ಯಾರೋ ಒಬ್ರಿಗೆ ಅಭಿಮಾನಿಗಳಾಗಿರ್ತೀವಿ, ಯಾರು ಒಬ್ಬೊಬ್ರಿಗೆ ಅಭಿಮಾನಿಗಳಿರ್ತಾರೆ. ಬಟ್ ಇದಿದೆಯಲ್ಲ, ಈ ಒಂದು ದರ್ಶನ್ ಅವ್ರ ಅಭಿಮಾನಿಗಳು ಇದಾರಲ್ಲ, ದೇ ವಿಲ್ ಕ್ರಿಯೇಟ್ ಟ್ರಮೆಂಡಸ್ ಮ್ಯಾಜಿಕ್. ನೀವು IT ಸೆಕ್ಟರ್ಸಿಂದ ಹಿಡಿದು HR ಲೆವೆಲಿಂದ ಹಿಡಿದು ಒಂದು ಗಾರೆ ಕೆಲಸ ಮಾಡೋ ತನಕ ಅವ್ರ ಅಭಿಮಾನಿಗಳಿದ್ದಾರೆ. ಡೋಂಟ್ ಥಿಂಕ್ ದಟ್ ಇಟ್ ಈಸ್ ಓನ್ಲಿ ಆಫ್ ಯಾರೋ ಗಾರೆ ಕೆಲಸ ಮಾಡ್ತಾರೆ ಅಥವಾ ಹುಡುಗರು ಆಟದವರು ಅನ್ಕೊಂಬಿಡಿ. ನನ್ನ ಪ್ರಕಾರ ನಾನು ಐಷಾರಾಮಿ ಒಟ್ಟುಗಳಿಗೆ ಕಾಫಿ ಕುಡಿಯೋಕೆ ಅಥವಾ ಮೀಟಿಂಗ್ ಎಲ್ಲ ಹೋದಾಗ ಅಲ್ಲೂ ಕೂಡ ದರ್ಶನ್ ಫ್ಯಾನ್ ನಾನು ನೋಡಿದ್ದೀನಿ. ಮಿಲಿಯನ್ ಗಟ್ಟಲೆ, ಕೋಟ್ಯಾಂತರ ರೂಪಾಯಿ ಜನ ದುಡ್ಡಿರುವಂಥವ್ರು ಕೂಡ ದರ್ಶನ್ ಫ್ಯಾನ್ಸ್ ನಾನು ನೋಡಿದ್ದೀವಿ. ಸೊ ಅಭಿಮಾನ ಅನ್ನೋವಂಥದ್ದು ನನಗೆ ಅದು ಒಂದು ಶಾಕ್. ಅದು ಅಂದರೆ ಹೌ ಫಾರ್ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಈ ಥರ ಒಂದು ಮೆರೆಸೋದು, ಅದು ದರ್ಶನ್ ಅಭಿಮಾನಿಗಳಿಗೆ ಒಬ್ರಿಗೆ ಸಾಧ್ಯ ಬಿಟ್ಟು ಇನ್ನು ಯಾರ ಕೈಲೂ ಸಾಧ್ಯವೇ ಇಲ್ಲ ಸರ್. ಈಗ ನೋಡಿ, ಇಲ್ಲಿ ಟ್ಯಾಟೂನ ಈಗ ಹಾಕೊಂಡಿದ್ದಾರೆ. ಅಂದರೆ ಒಬ್ಬ ನಟನ ಸೂಪರ್ ಸ್ಟಾರ್ ಒಂದು 5-10 ಸಿನಿಮಾ ಮಾಡಿ ಸೂಪರ್ ಸ್ಟಾರ್ ಆಗಿರ್ತಾರಲ್ಲ, ಅವರು ಟ್ಯಾಟೂಗಳು ಹಾಕ್ಸ್ಕೊಂಡ ರೀತಿಯಲ್ಲಿ ಅದೃಷ್ಟವಂತ ಗಿಲ್ಲಿ ಅಲಿಯಾಸ್ ನಟರಾಜ್ ಅವರು ಅದೃಷ್ಟವಂತರು. ಮಂಡ್ಯ ಜನದ ಪ್ರೀತಿ ಸಿಗೋದೇ ಅದಕ್ಕೆ ಅದೃಷ್ಟ ಮಾಡಿರ್ಬೇಕು, ಪೂರ್ವ ಜನದ ಪುಣ್ಯ ಇರಬೇಕು. ಏನೋ ಒಂದು ಒಳ್ಳೇದು ಮಾಡಿದ್ರೆ ಮಾತ್ರ ಮಂಡ್ಯ ಜನದ ಪ್ರೀತಿ ಸಿಗೋದು, ಸುಮ್ಮನೆ ಸಿಗಲ್ಲ.
ಹಾಗಾಗಿ ಈ ರೀತಿ ಅಭಿಮಾನ ಎಲ್ಲ ಸಿಗುವಂಥದ್ದು. ನೀವೇ ಹೇಳಿ ಸರ್, ಈ ಥರ 12 ಸೀಸನ್ ಯಾರ್ದಾಗಿದೆ, ಏನಾಗಿದೆ? ಎಂತೆಂಥ ವಿಜಯ ರಾಘವೇಂದ್ರ ಹೋದ್ರು, ಯಾರ್ಯಾರೋ ಬಂದರು, ನೋ ಒನ್, ಯಾರಿಗೂ ಸಿಗಲಿಲ್ಲ. ಸಿಕ್ಕಿದ್ದು ಇವ್ರಿಗೆ ಯಾಕೆ ಸಿಕ್ತು? ಓನ್ಲಿ ಬಿಕಾಸ್ ಒಂದು ಡೆವಿಲ್ ಸಿನಿಮಾ ಅಂತ ಒಂದು ಬರುತ್ತೆ. ಆ ಡೆವಿಲ್ ಸಿನಿಮಾದಲ್ಲಿ ಇವರು ಅದ್ಭುತವಾಗಿ ನಟನೆ ಮಾಡ್ತಾರೆ. ಅದರಲ್ಲೂ ಕೂಡ ಇವರು ದರ್ಶನ್ ಅವ್ರ ಅಭಿಮಾನಿಯಾಗಿ ಇರ್ತಾರೆ. ಆ ರೀತಿ ಏನೋ ಒಂದು ಬರ್ತವೆ. ಅದ ನಂತರ ಇವ್ರ ಟ್ಯಾಲೆಂಟಲ್ಲಿ ಜನರಿಗೆ ಒಂದು ಸ್ವಲ್ಪ ಪರಿಚಯ ಆಗ್ತಾರೆ. ಇವರೇ ಒಂದು ಆಡು ಭಾಷೆ, ಇವ್ರ ಕಾಮಿಡಿ ಭಾಷೆಯಲ್ಲಿ ಪರಿಚಯ ಆಗ್ತಾರೆ. ಆಲ್ ಆಫ್ ಸಡನ್ ದರ್ಶನ್ ಫ್ಯಾನ್ಸ್ಗಳೆಲ್ಲ ಇವ್ರು ನಮ್ಮನ್ನು ಬಾರಲ್ಲ ಅನ್ನೋ ಥರ ಅಷ್ಟೇ ಇದು ಮುಗಿತಾ, ಇದು ನಮ್ಮ ಪ್ರಾಡಕ್ಟು, ನಮ್ಮ ಐಟಮು, ಸೇಲ್ ಅಷ್ಟೇ ಇದು ಅಂತ ಮೆರ್ಸು ಅವ್ರನ್ನ ಗೆಲ್ಸಿದ್ದಾರೆ ಸರ್. ಸೊ ಐ ರಿಯಲಿ ನಾನಂತೂ ಸ್ಟನ್ ಆಗೋದೆ. ಯಾಕಂದರೆ ಈ ರೀತಿಯಾದ ಗೆಲುವು ಸರ್ 4 ಜನ ಸೇರಲ್ಲ ನಿಮಗೆ. ಹೌದು, ನೀವೇನೇ ಸಾಧನೆ ಮಾಡಿ, ಕರೆಕ್ಟ್, ನೀವೇನೇ ಸಾಧನೆ ಮಾಡಿ 10 ಜನ ಸೇರಲ್ಲ ನಿಮಗೆ. ನಿಮ್ಮ ಬಗ್ಗೆ ಬಾಯಿ ಬಿಟ್ಟು ಮಾತಾಡಲ್ಲ. ಅದರಲ್ಲೂ ಸಂಬಂಧಿಕರುಗಳಂತೂ ನೀವು ಒಳ್ಳೆ ಕೆಲಸ ಮಾಡಿದ್ರಂತೂ ಅವ್ರು ಗೊತ್ತಿರೋದಂಗೆ ಇರ್ತಾರೆ. ಅಂಥದ್ರಲ್ಲಿ ಯಾರೋ 100 ಜನ ಟ್ಯಾಟೋ ಹಾಕ್ಸ್ಕೊತಾರೆ, ಯಾರೋ ಕರ್ಕೊಂಡೋಗಿ ಕಾರಲ್ಲಿ ಹಾರ ಹಾಕ್ತಾರೆ, ಮೆರವಣಿಗೆ ಮಾಡ್ತಾರೆ, ಅಣ್ಣ ಅಂತ ಕರೀತಾರೆ, ಕಾಯ್ದು ನಿಂತ್ಕೊಂಡು ನೋಡ್ತಾರೆ ಅಂದರೆ ಸುಲಭವಾದ ಪ್ರಶ್ನೆ ಅಲ್ಲ. ಅದು ಓನ್ಲಿ ಫ್ರಮ್ ದರ್ಶನ್ ಅವ್ರ ಫ್ಯಾನ್. ಸೊ ಹ್ಯಾಂಡ್ಸ್ ಆಫ್ ಸರ್, ನೋ ವರ್ಡ್ಸ್. ನೀವೇನು ಪ್ರಶ್ನೆ ಹೇಳಿದ್ರು ನನ್ನ ಉತ್ತರ ಅಷ್ಟೇ, ಇಟ್ಸ್ ಓನ್ಲಿ ಅಬೌಟ್ ಬೈ ದರ್ಶನ್ ಸರ್. ಅಂದರೆ ದರ್ಶನ್ ಅಭಿಮಾನಿಗಳಿಗೆ ಆ ಶಕ್ತಿ ಇದೆ ಅಂತ ಖಂಡಿತವಾಗ್ಲಿದೆ ಸರ್. ಇಟ್ಸ್ ಅ ಮ್ಯಾಜಿಕ್ ಸರ್. ನಾನು ಹೇಳ್ತೀನಿ, ನಾವು ಕೂಡ ರಾಜಕೀಯದಲ್ಲಿದ್ದೀವಿ. ನಿಜವಾದ ಮಾತು, ನಾವು ರಾಜಕೀಯದಲ್ಲಿ 10 ಜನ ಸೇರ್ಸೋಕ್ಕಾಗಲ್ಲ, 20 ಜನ ಸೇರ್ಸೋಕ್ಕಾಗಲ್ಲ, ಒಬ್ಬರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಒಬ್ಬ ವ್ಯಕ್ತಿ ಜೈಲು ಒಪ್ಪಿದಾನೆ ಅಂದರೆ ಅಷ್ಟು ಜನ ಬಂದು ನಿಂತ್ಕೊಳ್ಳುವಂಥದ್ದಾಗಲಿ, ಆಮೇಲೆ ಆ ಕಟ್ಔಟ್ಗೆ ರಿಲೀಸ್ ಆದಾಗ ಹೌಸ್ಫುಲ್ ಮಾಡೋದಾಗಲಿ, ಯಾರೂ ದುಡ್ಡು ಕರೆಸ್ತಾ ಇಲ್ಲ, ಅವರೇ. ಸೊ ಏನಕ್ಕೆ ಅಂದರೆ ಅದು ಒಂದು ಅಭಿಮಾನ ಹುಚ್ಚು ಬಂದ್ಬಿಡುತ್ತಲ್ಲ. ಅದು ಏನು ಸ್ಟೈಲು ಅಂದರೆ ಒಂದು ನಿಯತ್ತು, ಸ್ಯಾಕ್ರಿಫೈಸು, ಬಗೆಯೋದಿರ್ಬೋದು, ಇವೆಲ್ಲರ ಒಂದು ಕೂಡೀಕರಿಸಿರುವಂಥದ್ದು. ಸರ್ ನಾನು ಹೇಳ್ತಿಲ್ವಾ, ಮಲ್ಟಿನ್ಯಾಷನಲ್ ಕಂಪ್ನಿಯ ಓನರ್ಗಳು ಕೂಡ ದರ್ಶನ್ ಅಭಿಮಾನಿಗಳಿದ್ದಾರೆ ಸರ್. ಬಟ್ ಜನ ತಪ್ಪು ತಿಳ್ಕೊಂಡಿರೋದೇನಂದ್ರೆ ದರ್ಶನ್ ಅಭಿಮಾನಿಗಳ ತಕ್ಷಣ ನಾನು ಆಲ್ ಆಫ್ ಸಡನ್ ದರ್ಶನ್ ಅವ್ರಿಗೆ ಇಷ್ಟೊಂದು ಹೋಗ್ತಾ ಇದ್ದೀನಿ ಅನ್ನೋದು ಕೂಡ ಬಂದ್ಬಿಡುತ್ತೆ. ನಾನು ಕಂಟಿನ್ಯೂ ಮಾಡಿದ್ರೆ ನಾನು ನೋಡಿರೋವಂಥದ್ದು, ನಾನು ಎಲ್ಲನೂ ಅನಲೈಸ್ ಮಾಡ್ತಿರೋದ್ರಿಂದ ನನಗೆ ಚಿತ್ರದುರ್ಗದಿಂದ ದರ್ಶನ್ ಅಭಿಮಾನಿಗಳು ಫೋನ್ ಮಾಡಿದ್ರು ಸರ್, ಮತ್ತೆ ಹಾಸನದಿಂದ ಮಾಡಿದ್ರು. ಎಲ್ಲ ನ್ಯೂಟ್ರಲ್ ಆಗಿ ಹೇಳ್ತಿದ್ರಿ, ಇದನ್ನೇ ಕೇಳಲ್ಲ ನೀವು, ನಿಮ್ಗೇನು ಅರ್ಥ ಆಗಿಲ್ಲ ಅಂತಂದ್ರು. ಎಲ್ಲದನ್ನು ಜಡ್ಜ್ ಮಾಡ್ತಾ ಇದ್ರಿ, ಇದನ್ನ ಯಾಕೆ ನೀವು ಹೇಳ್ತಿಲ್ವಾ ಇದ್ರ ಬಗ್ಗೆ ಅಂತ. ನಾನು ಹೌದು, ಖಂಡಿತಪ್ಪ, ಅದು ದಿಸ್ ಇಸ್ ಈ ದರ್ಶನ್ ಅವ್ರ ವೈಬೇ ಇದು. ಗಿಲ್ಲಿ ಒಂದು ನಾನು ಎಲ್ಲಿವರೆಗೂ ಅವಮಾನ ಮಾಡ್ತೇನೆ, ಈಸ್ ಅ ಟ್ಯಾಲೆಂಟೆಡ್, ಬಟ್ ವೈಬ್ ಬಂದು ಅದೇ ಸರ್. ಬಟ್ ಆ ಟ್ಯಾಲೆಂಟಿಗೆ ಬೆಲೆ ಕೊಟ್ಟಿದ್ದವರು ವೈಬು ಸರ್, ಅದು ಇಟ್ಸ್ ಅ ವೈಬ್ ಅಷ್ಟೇ. ಎತ್ಕೊಂಡು ಹೋಗ್ಬೇಕಾ, ಎತ್ಕೊಂಡೋಗಿ ಮೆರೆಸಾಕ್ಬಿಡ್ತಾರೆ, ಕರ್ಕೊಂಡು ಹೋಗ್ಬೇಕಾ, ಎಲ್ಲಿ ಕೂರಿಸ್ಬೇಕಾ ಅಲ್ಲಿ ಕೂರಿಸ್ಬಿಡ್ತಾರೆ. ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಯಾರು ಸರ್ ಸ್ವಂತ ತಂದೆ ತಾಯಿಗಳ ಟ್ಯಾಟುಗಳನ್ನೇ ಮಕ್ಳು ಹಾಕೊಳ್ಳಲ್ಲ ಇವತ್ತು. ಯಾರೊಬ್ಬ ಹುಡುಗ ಬಿಗ್ ಬಾಸ್ 45 ದಿನ ನೋಡಿ ಅವ್ನು ಮಾಡಿರೋಂಥ ಟ್ಯಾಲೆಂಟ್ಗೆ ಫ್ಯಾನ್ ಆಗಕ್ಕೆ ಸಾಧ್ಯವಿಲ್ಲ. ಇಟ್ಸ್ ಎ ಮ್ಯಾಜಿಕಲ್ ವೈಬ್, ಅದು ಕೆಮಿಸ್ಟ್ರಿ. ನಮ್ಮವ್ರ ಕಡೆ ದರ್ಶನ್ ಕಡೆಯವರು ಅನ್ನೋದು ಮಾತ್ರ ಹೋಗಿದೆ ಸರ್. ದಯವಿಟ್ಟು ಇನ್ನು ಪ್ರಶ್ನೆ ಜಾಸ್ತಿ ಕೇಳೋಕೆ ಹೋಗ್ಬೇಡಿ, ಇದು ಇಷ್ಟೇ ಉತ್ತರ ನನಗೆ. ಎಷ್ಟೇ ಕ್ವಶನ್ ಕೇಳಿದ್ರು ಇಷ್ಟೇ, ಖಂಡಿತ. ಆಮೇಲೆ ಅದೇ ಹೇಳೋದಲ್ಲ, ಇದೆಲ್ಲ ಅದು ಪೂರ್ವಜನ್ಮದ ಅದೃಷ್ಟ ಸರ್. ಇವೆಲ್ಲ ಜನರನ್ನು ಗೆಲ್ಲೋದೇನು ಕಷ್ಟ ಅನ್ಸುತ್ತೆ, ತುಂಬಾ ಕಷ್ಟ ಇದೆ ಸರ್. ಈಗ ಅದೇ ವಿಚಾರದಲ್ಲಿ ಈಗ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಮಾತಾಡೋದಾದ್ರೆ, ಅವ್ರು ಒಂದ್ಸಲ ಈ ತರ ಟ್ಯಾಲೆಂಟ್ ಇರೋರ್ನ ಗುರುತಿಸಿ ಅವ್ರನ್ನ ಜೈಕಾರ ಹಾಕೋದಾಗ್ಲಿ, ಈಗ ದರ್ಶನ್ ಅವ್ರದ್ದು ಅದೇ ಗುಣನೇ. ಯೂಶಲಿ ಈ ತರ ನಮ್ಮಲ್ಲಿ ಕನ್ನಡದವ್ರು ಯಾರಾದ್ರೂ ಟ್ಯಾಲೆಂಟ್ ಇದ್ರೆ ಅವ್ರಿಗೆ ಚಾನ್ಸ್ ಕೊಡುವಂಥದ್ದು ಮೂವಿಗಳಲ್ಲಿ. ಸೊ ಈ ತರದ ಕೆಲಸನೇ ಅವರು ಮಾಡೋದು. ಓಕೆ, ಅಲ್ಲ ಖಂಡಿತವಾಗ್ಲು ಅದಕ್ಕೆ ಅಲ್ವಾ ಆ ಒಂದು ಬೆಟಾಲಿಯನ್ನು ಅಥವಾ ಆ ಒಂದು ಅಭಿಮಾನ ಇರೋವಂಥದ್ದು, ಬೆಳೆಸೋವಂಥದ್ದು ಮನಸ್ಸು ಎಲ್ರಿಗೂ ಇರಬೇಕು ಸರ್. ಅದರಲ್ಲಿ ಹೆಚ್ಚು ಕಮ್ಮಿ ಜಾಸ್ತಿ ಇರ್ಬೋದೇನೋ ಅವ್ರಿಗೆ. ಸೊ ಹಾಗಾಗಿ ಒಂದು ದೊಡ್ಡ ವೈಬು, ಒಂದು ಇದು. ಆಮೇಲೆ ಅಂಬರೀಷ್ ಅವರ ಒಂದು ಏನು ಅಭಿಮಾನ ಇತ್ತಲ್ಲ ಸರ್, ಅಂಬರೀಷ್ ಅವರ ಒಂದು ಅದರ ಎರಡನೇ ಮುಖ ಮಾತ್ರ ಯಾರ್ಯಾರು ಬೇಕಾದ್ರೂ ಅನ್ಕೋದು, ನಾವು ಅಂಬರೀಷ್ ಥರ ಆಗ್ತೀವಿ, ನಾವು ಅಂಬರೀಷ್ ಥರ ಆಗ್ತೀವಿ ಅಂತ. ಬಟ್ ಆ ರೀತಿ ಅಂಬರೀಷ್ ಅವರಿದ್ದಾಗ ಹೇಗಿತ್ತು ಮಂಡ್ಯ, ಆಗ ಕಾವೇರಿ ಹೋರಾಟ ಅದು ಇದು ಅಂತ ಅವಾಗಿನ ಜನರು, ಇವತ್ತೆಲ್ಲ ಹಿರಿಯರವರೆಲ್ಲ ಸುಮಾರು 55 ವರ್ಷ 60 ವರ್ಷ, ಇವಾಗ ಹಳ್ಳಿ ಕಡೆ ಮೇಲೆ ಕುಂತವ್ರವರೆಲ್ಲ ಅವಾಗ ಹೋರಾಟ ಮಾಡಿದವರು. ಅದು ನೆಕ್ಸ್ಟ್ ಜನ್ರೇಷನ್ನು ಸೇಮ್ ಹೋರಾಟನೇ, ಬಟ್ ದೇ ಆರ್ ಫಾಲೋಯಿಂಗ್ ದರ್ಶನ್ ಸರ್, ಅವ್ರನ್ನ ಫಾಲೋ ಮಾಡ್ತಿದ್ದಾರೆ. ಸೊ ಈ ಮಂಡ್ಯ ಅನ್ನೋದು ಇದೆಯಲ್ಲ ಸರ್, ಅದಂತೂ ಕರ್ನಾಟಕದ ಒಂದು ಚಿನ್ನದ ಗಣಿ ಜಾಗ. ಕೋಲಾರ ಆಗಿರ್ಬಾರ್ದು ಅಂದ್ರೆ ಚಿನ್ನದ ಗಣಿ ಕೋಲಾರಲ್ಲ, ಆಕ್ಚುಲಿ ಮಂಡ್ಯದಲ್ಲಿದೆ ಅಂತ ಅನ್ಸ್ಬೇಕು. ಯಾಕಂದ್ರೆ
ಎಷ್ಟು ಬೇಗ ನಿಮ್ಮನ್ನ ಗುರುತಿಸ್ತಾರೆ, ಎಷ್ಟು ಬೇಗ ಬೆಳೆಸ್ತಾರೆ. ಒಂಚೂರು ತಪ್ಪು ಮಾಡಿದ್ರೆ ಅಷ್ಟೇ ಬೇಗ ಬೆಳೆಸ್ತಾರೆ. ಖಂಡಿತ. ಅಲ್ಲೇ ಇಡ್ರ ಅಲ್ಲೇ ಬಹುಮಾನ. ಕರೆಕ್ಟ್. ಸೊ ಆ ಥರ ಒಂದು ಅದು ಕೈ ಹಿಡಿದಿದ್ದು ಜನನೇ ಬೇಗ ಬೆಳೆಸ್ತಾರೆ. ಆಮೇಲೆ ಇವತ್ತೂ ಕೂಡ ಕನ್ನಡ ಏನಾದರೂ ಉಳಿದಿದೆ ಅಂದರೆ, ಬಿಕಾಸ್ ನಾನು ಇಡೀ ಕರ್ನಾಟಕದಲ್ಲಿ ಓಡಾಡಿದ್ದೀನಿ. ಕನ್ನಡ ನೀವು ನ್ಯಾಯಾಲಯದಲ್ಲಿ ಇರ್ಬೋದು, ಅಲ್ಲಿನ ಕೋರ್ಟ್ಗೂ ಅಷ್ಟೇ ಕನ್ನಡದ ಪ್ರತಿಗಳು ಸಿಗ್ತವೆ ನಿಮಗೆ. ಕನ್ನಡದ ಮಾತಿಗೆ ಅಭಿಮಾನ ಇದ್ದಾವೆ. ಇವತ್ತು ರೈತರು ಇದ್ದಾರೆ ಅಂದರೆ ಕಾಣ್ತಾರೆ ನಿಮಗೆ. ರೈತರು ಅಂದರೆ ನಿಮ್ಮ ಮಂಡ್ಯ ಒಳಗಡೆ ಹೋಗ್ತಿರಂಗೆ ಯಾರೋ ಒಬ್ರು ಶಾಲೆ ಹಾಕೊಂಡು ನಿಮ್ಗೆ 5 ಜನ ಕಾಣಿಸ್ಬಿಡ್ತಾರೆ. ಗ್ರೀನ್ ಶಾಲ್ ಆಮೇಲೆ ಆಟೋಗಳು ಹಿಂದ್ಗಡೆ ಪೂರ್ತಿ ಕನ್ನಡದ ಫ್ಲಾಗ್ ಇದೆಲ್ಲ. ಅಂದರೆ ಅದು ನೀವು ಬೆಂಗಳೂರಲ್ಲಿ ಎಲ್ಲಿ ಕಾಣಿಸ್ತೀರಾ ಬನ್ನಿ ನೋಡೋಣ. ನಿಜ. ಯು ಕೆನಾಟ್ ಸಿ, ಇಲ್ಲೆಲ್ಲೂ ಸಿಗಲ್ಲ ನಿಮಗೆ ಬೆಂಗಳೂರಲ್ಲಿ. ಇವತ್ತು ಬೆಂಗಳೂರಲ್ಲಿ ನಿಮಗೆ ಆಲ್ಮೋಸ್ಟ್ ಮೈಸೂರು ರೋಡು ಅಲ್ಲೇ ಇಲ್ಲಿರುವಂಥದ್ದು ಎಲ್ಲ ವ್ಯಾಪಾರಿಗಳು ಇಡ್ಲಿ ಮಾಡ್ಬೋದು, ಅಥವಾ ಬಿರಿಯಾನಿ, ಕೋಳಿ ಅಂಗಡಿ, ಮಟನ್ ಅಂಗಡಿ ಎಲ್ಲ ಮಂಡ್ಯದವ್ರು ಇರೋದು. ಆ ಒಂದು ಹಬ್ಬ ಬರುತ್ತಲ್ಲ, ಯುಗಾದಿ ಆಗಿದ್ದು ನೆಕ್ಸ್ಟ್ ದಿನ ಯಾರು ಇರಲ್ಲ, ಎಲ್ಲ ಅಲ್ಲಿರ್ತಾರೆ. ಅಂದರೆ ಹಬ್ಬ ಆಚರಣೆ ಮಾಡೋಕ್ಕೆ. ಸೊ ವೆರಿ ವೆರಿ ಕ್ಲೋಸ್, ವೆರಿ ವಂಡರ್ಫುಲ್. ಇಟ್ಸ್ ಅ ಮ್ಯಾಜಿಕಲ್ ಪ್ಲೇಸ್. ಮಂಡ್ಯ ಇಸ್ ಅದೊಂಥರ ಅದ್ಭುತವಾದ ಜಾಗ ಸರ್. ನಾವು ಅದ್ರ ಬಗ್ಗೆ ಸುಲಭವಾಗಿ ಮಾತಾಡೋಕ್ಕೂ ಆಗಲ್ಲ, ಮತ್ತು ನಾವು ಅಂತ ದೊಡ್ಡ ಮನುಷ್ಯರು ಅದ್ರ ಬಗ್ಗೆ ಮಂಡ್ಯ ದೊಡ್ಡದು ಅಂತ ಹೇಳೋಕ್ಕೆ. ನಾವು ತುಂಬ ಸಣ್ಣವರು, ನಾವು ಸುಮ್ಮನೆ ಅದನ್ನ ಕೈ ಮುಗಿಬೇಕಷ್ಟೇ ಆ ಜಾಗಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಕೊನೆಗೂ ಬಿಗ್ ಬಾಸ್ ವಿನ್ನರ್ ಬಗ್ಗೆ ಒಂದು ವ್ಯಾಖ್ಯಾನ ಹೇಳಿದ್ರಿ. ಆಯಿತು ಸರ್, ಒಳ್ಳೇದಾಗಲಿ. ಉಳಿಸ್ಕೊಂಡು ಹೋಗಲಿ ಜನರನ್ನ. ಜನರು ಪ್ರೀತಿ, ವಿಶ್ವಾಸ, ಓಟ್ ಹಾಕಿರೋವಂಥದ್ದನ್ನ ಸಾಲ್ ಆಫ್ ಸಡನ್ ಬಂದುಬಿಟ್ಟಿರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಥಿತಿಗಳು ಹಿಂಗೆ ವಾಲುತ್ತೆ. ತಗ್ಗಿ ಬಗ್ಗಿ ಜೀವನದಲ್ಲಿ ತಲೆಬಾಗಿ ಇವತ್ತು ಹೆಂಗಿದ್ದಾರೋ ಕೊನೆಯವರೆಗೂ ಹಂಗೇ ನಡ್ಕೊಂಡು ಹೋಗ್ಬಿಟ್ರೆ ಬಹಳ ಒಳ್ಳೆಯ ಗುಣವನ್ನು ಹಂಚ್ಬೋದು. ಸೊ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅಂತ ತಗೊಳ್ಳೋಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.